ಬಸ್ಸು ಮೆಟ್ರೋ ಹಾಲಿನ ಜೊತೆ ಶಾಕ್ ಕೊಡಲಿದೆ ನೀರು. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಬದುಕು ಕಷ್ಟ. ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ, ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ಬಸ್ಸು ಮೆಟ್ರೋ ಹಾಲು ಜೊತೆಗೆ ನೀರು ಕೂಡ ಮುಟ್ಟಿದ್ರೆ ಶಾಕ್ ಕೊಡ್ತಾ ಇದೆ. ಬೇಸಿಗೆಯಲ್ಲಿ ಮತ್ತಷ್ಟು ಬಿಸಿಯಾಗಲಿದೆ ಕಾವೇರಿ ನೀರು. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆ ನಡೆಸಿದೆ. ಕಾವೇರಿ ದರ ಏರಿಕೆಗೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಕೂಡ ಬರೋ ಸಾಧ್ಯತೆ ಇದೆ. ಬೆಂಗಳೂರು ಜಲಮಂಡಳಿ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದೀಗ. 2014ರಿಂದ ನೀರಿನ ದರ ಪರಿಷ್ಕರಣೆ ಆಗಿರಲಿಲ್ಲ. ಜಲಮಂಡಳಿ ಆರ್ಥಿಕ ಸಂಕಷ್ಟವನ್ನ ಪರಿಗಣಿಸಿ ದರ ಏರಿಕೆಗೆ ಅನುಮತಿ ಸಿಕ್ಕಿದೆ. ಪ್ರತಿ ಲೀಟರ್ ನೀರಿಗೆ 7ರಿಂದ 8 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ. 4 ಹಂತದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಮುಂದಾಗಿದೆ. ಗೃಹ ಬಳಕೆ, ಗೃಹೇತರ ಬಳಕೆ, ಅಪಾರ್ಟ್ಮೆಂಟ್, ಕೈಗಾರಿಕೆಗಳಿಗೆ ಇತರ ಪ್ರತ್ಯೇಕ ದರವನ್ನ ಫಿಕ್ಸ್ ಮಾಡುತ್ತೆ. ಶೀಘ್ರದಲ್ಲೇ ಜಲಮಂಡಳಿಯಿಂದ ನೀರಿನ ದರ ಅಧಿಕೃತವಾಗಿ ಘೋಷಣೆಯಾಗುತ್ತೆ. ನೀರಿನ ಬಾಕಿ ಬಿಲ್ ಉಳಿಸಿಕೊಂಡವರಿಗೆ ಜಲಮಂಡಳಿ ಗುಡ್ ನ್ಯೂಸ್ ಕೊಟ್ಟಿದೆ. ಬಿಡಬ್ಲ್ಯೂಎಸ್ಎಸ್ಪಿ 616 ಕೋಟಿಗೂ ಅಧಿಕ ವಾಟರ್ ಬಿಲ್ ಬಾಕಿ ಇದೆ. ವಿವಿಧ ಇಲಾಖೆಗಳಿಂದ 616 ಕೋಟಿ ನೀರಿನ ಬಿಲ್ಲು ಬಾಕಿ ಇದೆ. ಜಲಮಂಡಳಿ ಬಾಕಿ ವಸೂಲಿಗೂ ಓಟಿಎಸ್ ಮೊರೆ ಹೋಗಲು ಪ್ಲಾನ್ ಮಾಡಿದೆ. ತೆರಿಗೆ ಇಲಾಖೆ ಓಟಿಎಸ್ ಆಫರ್ ನೀಡದಂತೆ ಜಲಮಂಡಳಿಯೂ ಕೂಡ ನಿರ್ಧಾರ ಮಾಡಿದೆ. ಓಟಿಎಸ್ ಆಫರ್ ನೀಡಿ ಕೋಟಿ ಬಾಕಿ ವಸೂಲಿ ಮಾಡಿದ್ದ ಬಿಬಿಎಂಪಿ ಈಗ ಜಲಮಂಡಳಿಯೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ. ಟ್ರಾಫಿಕ್ ಪೊಲೀಸರು 50% ಡಿಸ್ಕೌಂಟ್ ನೀಡಿ ಬಾಕಿ ವಸೂಲಿ ಮಾಡಿದ್ರು. ಇದೀಗ ಅದೇ ರೀತಿ ಬಾಕಿ ವಸೂಲಿ ಮಾಡೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿದೆ. ಕಾವೇರಿ ನೀರಿನ ಬಾಕಿ ಬಿಲ್ ಪಾವತಿಗೂ ಡಿಸ್ಕೌಂಟ್ ನೀಡೋದಕ್ಕೆ ಚರ್ಚೆ ಆಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಚೇರಿಗಳಿಂದಲೇ ಅತಿ ಹೆಚ್ಚು ಬಾಕಿ ಬಿಲ್ ಉಳ್ಕೊಂಡಿದೆ. ಓಟಿಎಸ್ ಅಥವಾ 50% ಆಫರ್ ನೀಡಿ ಬಾಕಿ ವಸೂಲಿ ಮಾಡೋದಕ್ಕೆ ಜಲಮಂಡಳಿ ಚಿಂತನೆ ನಡೆಸಿದೆ. ಸದ್ಯದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ತಯಾರಿ ನಡೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.